ಆದಿಲ್ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಬಂದಿದ್ದೆ. ಅವರು ನಮ್ಮ ಜೊತೆ ಕಾಂಗ್ರೆಸ್ ವಿರುದ್ಧ ಇಲ್ಲ. ಅವರು ಕಾಂಗ್ರೆಸ್ ಬಗ್ಗೆ ಎಲ್ಲೂ ಕೂಡ ನಾನು ಅಪಪ್ರಚಾರ ಮಾಡಲ್ಲ. ನಾನು ಆಲ್ರೆಡಿ ನಾಮಿನೇಷನ್ ಹಾಕ್ಬಿಟ್ಟಿದ್ದೀನಿ, ಮುಂದಕ್ಕೆ ಹೋಗ್ತಾ ಇದ್ದೀನಿ, ಎಲೆಕ್ಷನ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ವಿರುದ್ಧ ಮಾಡಲ್ಲ, ನಾನು ನಿಮ್ಮ ವಿರುದ್ಧ ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೆ ಗೌರವ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನನ್ನ ತಮ್ಮ ಇದ್ದಂಗೆ ಬರಬೇಕು, ನಮ್ಮ ಜೊತೆ ಸೇರ್ಕೊಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಮುಂದೆ ನಾನು ಇಡೀ ದಾವಣಗೆರೆ ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಹೇಳೋದು ಇಷ್ಟೇ, ಒಂದೇ ಒಂದು ಮಾತು ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ಕೂಡಿಸಿ ಕೇಳ್ತಾ ಇದ್ದೀರಾ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ. ಆ ಸಂವಿಧಾನವನ್ನು ಎತ್ತಿಡೋ ಕೆಲಸ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಆದಿಲ್ ಹತ್ರ ಕೇಳ್ಕೊಂಡಿದ್ದೀನಿ. 100% ಈ ಭಾಗದಲ್ಲಿ ಸಮರ್ಥೆ ಗೆಲ್ಲೋದು, ಅದರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ ಪಕ್ಷನೇ ಗೆಲ್ಲೋದು. ನಾವು ಕೊಟ್ಟಿರೋಂಥ 5 ಗ್ಯಾರಂಟಿನೇ ಜನಕ್ಕೆ ಸೇರ್ತಾ ಇರೋದು. ಪ್ರತಿಯೊಬ್ಬರು ನಮ್ಮ ಹತ್ರ ಬೆನಿಫಿಷರಿನೇ ಇರ್ಬೋದು. ನಮ್ಮ ಸಮಾಜದವ್ರಿಗೆ ಇಲ್ಲಿ ಒಂದು ಸ್ವಲ್ಪ ಎಫೆಕ್ಟ್ ಆಗಿದೆ, ನಾನು ಆಗಿಲ್ಲ ಅಂತ ಹೇಳಲ್ಲ. ನಮ್ಮ ಪಕ್ಷದಲ್ಲಿ ನಮ್ಮ ಮನೆಯಲ್ಲಿ ಒಂದು ಟಿಕೆಟ್ ಕೇಳೋದು ತಪ್ಪೇನಲ್ಲ. ನಾನು ನಮ್ಮ ಅಪ್ಪನ ಹತ್ರ ಹೋಗಿ ನನಗೆ ಇದು ಕೊಡಿಸು ಅಂತ ಕೇಳ್ಬೋದು, ಕೊಡ್ತೀನೋ ಇಲ್ವೋ ಅನ್ನೋ ಹಕ್ಕಿರೋದು ನಮ್ಮ ಅಪ್ಪಗೇನೆ ಅಲ್ಲ. ಇಲ್ಲ ನಮ್ಮ ಅಮ್ಮ ಹತ್ರ ಹೋಗಿ ನಾನು ಜಗಳ ಆಡ್ಬೋದು. ಅದೇ ಪಕ್ಷ ಅನ್ನೋದು. ಕಾಂಗ್ರೆಸ್ ಪಕ್ಷದ ಜೊತೆ ಮುಸಲ್ಮಾನರು ಇದ್ದಾರೆ, ನಮ್ಮ ಜೊತೆ ಕೆಲವು ಟೈಮಲ್ಲಿ ನಾವು ಕೇಳಿದ್ದು ಇವಾಗ ಕೊಡೋಕ್ಕಾಗಲ್ಲ, ಮುಂದಕ್ಕೆ ಕೊಡ್ತೀವಿ ಅಂತಾರೆ. ಅಷ್ಟೇ ಇರೋದು ಹೊರತು ನಮ್ಮನ್ನು ಎಲ್ಲೂ ಕೂಡ ಬಿಟ್ಕೊಡಲ್ಲ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮುಸಲ್ಮಾನರ ಜೊತೆ ಇದೆ. ಯಾಕನ್ನಕ್ಕೂ ಬೀಳಲ್ಲ. ಯುವಕರೇ ಸರ್ ದಾವಣಗೆರೆ ದಕ್ಷಿಣ ವಿಭಾಗದಲ್ಲಿ ಅಂದ್ರೆ ಯುವಕರೇ ಜಾಸ್ತಿ ಇರುವ ಅಂದ್ರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಾರೆ. ಸೋಲಿಸ್ಬೇಕಂತ ಹೇಳಿ ನಾನೇನಕ್ಕೆ ಬಂದಿರೋದು? ನಾವಿಲ್ಲಿ ಬಂದಿರೋದು ಏನಕ್ಕೆ? ಯುವಕರನ್ನ ಗೆಲ್ಲಿಸ್ಬೇಕು ಅಂತ. ಯಾರಿಗೆ ಟಿಕೆಟ್ ಕೊಟ್ಟಿರೋದು? ಅಜ್ಜರ್ಗ, ಯಂಗ್ಸ್ಟರ್ಗೆ ಕೊಟ್ಟಿದ್ದಾರೆ. ನೋಡಪ್ಪ, ನಾನು ಹೇಳೋದು ಈ ಸಮಾಜವನ್ನು ಬದಲಾವಣೆ ಮಾಡಬೇಕಂದ್ರೆ ಯುವಕರು ಪಾಲಿಟಿಕ್ಸಿಗೆ ಬರಲೇಬೇಕು. ಯುವಕನಿಗೆ ಅವಕಾಶ ಸಿಕ್ಕಿದೆ. ಇವಾಗ ಯುವಕರಿಗೆ ಅವಕಾಶ ಸಿಕ್ಕಿದ್ರಿಂದ ಅವನೇನು ತಪ್ಪು ಮಾಡವನೇ? ಏನು ಅಂತ ಮನೇಲಿ ಹುಟ್ಟಿರೋದು ತಪ್ಪ? ಅವನಿಗೊಂದು ಆಪರ್ಚುನಿಟಿ ಸಿಕ್ಕಿದೆ, ಅದನ್ನು ನಾವು ಸಮರ್ಥಿಸ್ಕೊಬೇಕು. ಅದಲ್ಲದೆ ನಾವು ಅವನು ಇಂಥ ಮನೆಯಿಂದ ಹುಟ್ಟಿರೋದ್ರಿಂದ ಇವಾಗ ಓಕೆ ನಾನು ಪೊಲಿಟಿಕ್ಸಲ್ಲಿದ್ದೀನಿ, ನಮ್ಮ ಅಪ್ಪ ಇದ್ದಾನೆ, ನಮ್ಮ ತಾತ ಇದ್ದರು ಅಂತ ನನ್ನ ಏನು ನೀವೇನು ಆಚೆ ಇಟ್ಟಿದ್ರೆ ನಮಗೆ ಅವಕಾಶ ಕೊಟ್ಟಿದ್ದಿರ್ತಾನೆ. ಪಾಲಿಟಿಕ್ಸ್ ಒಬ್ಬ ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗ್ತಾನೆ ಅಂದರೆ ನಿಮ್ಗೆ ಏನಕ್ಕೆ ಬೇಜಾರಾಗ್ತದೆ? ಬೇಜಾರಾಗಲ್ವಲ್ಲ? ಪೊಲಿಟಿಷಿಯನ್ ಮಗ ಪೊಲಿಟಿಷಿಯನ್ ಆಗಿದ ತಕ್ಷಣ ನಿಮ್ಗೆ ಯಾಕೆ ಬೇಜಾರಾಗುತ್ತೆ? ನೋಡಿ, ಎಲ್ಲ ಮಕ್ಳಿಗೂ ಅವ್ರ ಅಪ್ಪ ಹೆಂಗಿರ್ತಾರೋ ಹಂಗೆ ಇರಬೇಕು ಅಂತ ಆಸೆ ಇರುತ್ತೆ. ನನಗೆ ನನ್ನ ಅಪ್ಪ ನೋಡೋ ಆಸೆ ಇದೆ, ಅವನಿಗೆ ಅವ್ರ ಅಪ್ಪ ನೋಡೋ ಆಸೆ ಇದೆ. ಮುಂದಕ್ಕೆ ಯಾವಾಗಲೂ ನಾವು ಅಷ್ಟೇ ಪಾಲಿಟಿಕ್ಸಿಗೆ ಬರಬೇಕು ಅಂದರೆ ನಾವು ಬೇರೆಯವ್ರಿಗೂ ಅವಕಾಶ ಸಿಕ್ಕುತ್ತೆ. ಬಟ್ ಒಬ್ಬ ಪೊಲಿಟಿಷಿಯನ್ ಮಗನಿಗೆ ಏನಂದರೆ ಇಡೀ ಲೈಫ್ ಅವ್ರ ಅಪ್ಪ ನೋಡಿರ್ತಾನೆ, ಅವ್ರು ಹೆಂಗೆ ಸಮಾಜ ಸೇವೆ ಮಾಡಿರ್ತಾರೆ ಅಂತ ನೋಡ್ತಾರೆ. ಇವಾಗ ಶಾಮನೂರವರು ಈ ಕುಟುಂಬ ಈ ದಾವಣಗೆರೆ ಜಿಲ್ಲೆಗೆ ಮಾಡಿರುವಂಥ ಕೆಲಸ ಕಮ್ಮಿನಾ? ರೋಡ್ ಬರಲಿಲ್ವಾ? ಲೈಟ್ ಬರಲಿಲ್ಲ? ಈ 40 ವರ್ಷದಿಂದ ಇದೆಲ್ಲ ನೀವು ಮಾತಾಡ್ತಾರಲ್ಲ, ಕ್ಯಾ ಕರೆ ಅಂತ ಕೇಳ್ತಾರಲ್ಲ, ಅಲ್ಲಿ ನಿಂತಿರೋಂಥ ಲೈಟ್ ಎಲ್ಲಿಂದ ಬಂದಿರೋದು? ಆ ರೋಡ್ ಹಾಕಿರೋದು ಯಾರು? ಅಲ್ಲಿ ನಡೆಯಿರುವಂಥ ಕೆಲಸಗಳು ಎಲ್ಲಿಂದ ನಡೀತಾ ಇದೆ? ಇದೆಲ್ಲ ನಡೀತಾ ಇರೋದು ಕಾಂಗ್ರೆಸ್ ಸರ್ಕಾರ ಮಾಡಿರೋದು, ಶಾಮನೂರವ್ರಿಗೆ ಮಾಡಿರೋದು ತಾನೆ. ಅದನ್ನು ಬಿಟ್ಕೊಡೋಕ್ಕೆ ಯಾರು ತಯಾರಿ ಹಾಕಿಲ್ಲ. ನೋಡಿ, ಅವಕಾಶಗಳು ಸಿಕ್ಕುತ್ತೆ, ನಾವು ಹೆಂಗೆ ಅದನ್ನು ಮುಂದಕ್ಕೆ ತೊಗೊಂಡೋಗ್ತೀವಿ ಅನ್ನೋದು ಮುಖ್ಯ. ನಮ್ಮ ಯುವಕರಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ಸುಮ್ಮನೆ ಯಾವನ ಬಂದು ಹೇಳ್ದ, ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತ ನೀವು ಉತ್ಸಾಹಕ್ಕೆ ಹೋಗಬೇಡಿ. ತುಂಬ ಈಸಿ ನಮ್ಮವ್ರನ್ನ ಜಾಕತ್ಸಕ್ಕೆ. ಅಲ್ಲ, ನಿಮ್ಮ ಸಮುದಾಯದ ಮುಖಂಡರಲ್ಲೇ ಭಿನ್ನಮತ. ಯಾರು ಅದೆಲ್ಲ ಏನಿಲ್ಲ. ಜಮೀರ್ ಅಣ್ಣನೂ ಬರ್ತಾರೆ, ನನ್ನ ಇಲ್ಲಿ ಕಳಿಸಿ. ಅವರು ಕ್ಷಮೆ ಕೇಳಿಲ್ಲ ಅಂದ್ರೆ ಅವ್ರು ಬಂದು ಮುಖಕ್ಕೆ ಮಸಿ ಬೆಳೀತು ಅಂತ ನಿಮ್ಮ BBMP ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಅವ್ರು ಹೇಳಿಕೆ ಬಿಟ್ಟಿದ್ದಾರೆ. ನಾನು ಇವಾಗ ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಜಮೀರ್ ಅಣ್ಣನೇ ನನಗೆ ಕಳಿಸಿದ್ದಿಲ್ಲಿ ಮಾತಾಡೋಕ್ಕೆ. ಜಮೀರ್ ಅಣ್ಣನೇ ನಮ್ಮ ಪಕ್ಷದಲ್ಲಿ ಮುಸಲ್ಮಾನ್ ಲೀಡ್ರಲ್ಲಿ ನಮ್ಮ ಅಪ್ಪ, ಜಮೀರ್ ಅಣ್ಣ, ಖಾದರ್ ಅಣ್ಣ ಇವರೇ ಇರೋದು ಎಲ್ಲ. ನಾನು ಯಾವ ಇಮ್ರಾನ್ ಪಾಷಾ ರೀ? ಅವನ್ನೆಲ್ಲ ಲೆಕ್ಕಕ್ಕೆ ತಗೊಂಬೇಡಿ. ನಾನು ಇಲ್ಲಿ ಕೇಳ್ತಾ ಇದ್ದೀನಲ್ಲ, ನನ್ನ ಇಲ್ಲಿ ಕಳಿಸಿರೋದೇ ಜಮೀರ್ ಅಣ್ಣ. ಕಾಂಗ್ರೆಸ್ ಪಕ್ಷದ ಜೊತೆ ಅವರಿದ್ದಾರೆ, ಅವ್ರು ಎಲ್ಲೂ ಕೂಡ ಹಿಂದೆ ಮುಂದೆ ಇಲ್ಲ. ಯಾವನೋ ಒಂದು ಹೇಳದ್ನಲ್ಲ ನೀವು ತಗೊಂಡು ಸುಮ್ಮನೆ ಸೀರಿಯಸ್. ನಾನು ಕೇಳೋದು, ದಾಡಿ ಇರೋದು ತೊಪ್ಪಿ ಹಾಕಿರೋರೆಲ್ಲ ದೊಡ್ಡ ಲೀಡ್ರ್ ಅಂತ ನೀನು ಒಪ್ಕೊಂಬೇಡಿ. ಫಸ್ಟು ದೇವ್ರು ಕೊಟ್ಟಿರೋಂಥ ಮಾತನ್ನು ಮುಂದಕ್ಕೆ ತೊಗೊಂಡು ಹೋಗೋದು ಕಲಿಯಬೇಕು. ಏನು ಸುಳ್ಳು ಹೇಳ್ಬಾರ್ದು, ಬಡ್ಡಿಗೆ ತಗೊಂಬಾರ್ದು, ನಮಾಜ್ ಮಾಡಬೇಕು, ಒಳ್ಳೆತನ ಜೀವನ ಮಾಡು. ಸುಮ್ಮನೆ ದಾಡಿ ತಪ್ಪಿ ಹಾಕಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಅರ್ಥ ಆಯ್ತಾ? ಬಡ್ಡಿಗೆ ತಗೊಂಬೇಡಿ.
ನೀವು 5 ಬೇಸಿಕ್ಸ್ನ ಫಸ್ಟ್ ಫುಲ್ಫಿಲ್ ಮಾಡಿ. ಅವ್ನು ಯಾರು ಟೊಪ್ಪಿ ಹಾಕೊಂಡು ಏನು ಸ್ಟೇಟ್ಮೆಂಟ್ ಕೊಟ್ಟವನೋ ಅವ್ನು ಹಿಸ್ಟ್ರಿ ತೊಗೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅವ್ನು ಯಾರೋ ಕಾರ್ಪೊರೇಟರ್ ಅಂತ ಇವನು ಯಾರೋ ಅಂತ ಹೇಳಿದ ತಕ್ಷಣ ನೀವು ಅದನ್ನು ತಗೊಂಬೇಡಿ. ನಮ್ಮ ಎಲ್ಲ ಸಮಾಜ ನಾಯಕರು ಕಾಂಗ್ರೆಸ್ ಜೊತೆ ಇದ್ದಾರೆ, ಸಮೀರ್ ಅಣ್ಣನೂ ಇದ್ದಾರೆ, ನಮ್ಮ ಅಪ್ಪ ಇವತ್ತು ಬಂದವರೇ, ಎಲ್ಲರೂ ಇದ್ದಾರೆ ಇಲ್ಲಿ. ವಿ ಆರ್ ಆಲ್ ವಿತ್ ಕಾಂಗ್ರೆಸ್. ಕಾಂಗ್ರೆಸ್ ಇಸ್ ಗೋಯಿಂಗ್ ಟು ವಿನ್ ದಿಸ್. ಥ್ಯಾಂಕ್ ಯು. ಬಂದಿದ್ರು, ದಾವಣಗೆರೆ ಬಂದಿದ್ದಾರಲ್ಲ.